ಗುರುವೇ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿರಿ? ಎಲ್ಲರೂ ಚೆನ್ನಾಗಿರಿ. ಅನದರ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವು ಗೊತ್ತಾ ಮೊದಲೇ ಸೈಕಲ್ ಯಾವಾಗ ಎದ್ದೇಳ್ತಿರೋ ಯಾವಾಗ ಮಲ್ಕೊಂತಿರೋ ನಮ್ಗೊಂದು ಗೊತ್ತಿಲ್ಲ. 5 ಗಂಟೆಗೆ ಎದ್ಬಿಟ್ಟು ಓಡಾಡ್ತಾ ಇದ್ದೀನಿ. ಒಳ್ಳೆ ಸುಮ್ಮನೆ ಯಾರು ಓಡಾಡಲ್ಲ ಗುರು. ಮನೆ ಕೆಲಸ ಇರೋದ್ರಿಂದ ಓಡಾಡ್ತಾ ಇದ್ದೀನಿ. ಇಂಥ ಲವರ್ಸ್ ಜೊತೆಗಿದ್ರೆ ನಮ್ಮ ಸಿಂಗಲ್ಸ್ಕೊಂಡು ಹೊಟ್ಟೆ ಉರಿ. ಅದೇನು ಸಿಕ್ಕಿದೋ ಗೊತ್ತಿಲ್ಲ. ಇವನಂತೂ ಫೋನಾಗ ಮಾತಾಡ್ತಾನೆ, ಲವರ್ ಜೊತೆ ಮಾತಾಡ್ತಾನೆ, ಹುಡುಗನ ಜೊತೆ ಮಾತಾಡ್ತಾನೆ. ನಾವಿಬ್ರು ಏನು ಕೇಳಿ ಬಂದಿರೋದು ಮಾವನ್ಕಾಯಿ ಕಿಲಾಣ ಅಂತ. ಇನ್ನೇನ ಕಿಲಾಲ ಅನ್ಕೊಂಬಿಟ್ಯಾರ. ಹುಷಾರ್ರಿ. ಇವ್ನ ಮಕ ನೋಡ್ರಿ, ಇನ್ನೇನು ಕೀಳ್ತಿರೋ ಅದು ಗತ್ತೀರಾ ಪಕ್ಕ ಅಲ್ಲ. ನಮಸ್ಕಾರ. ಅಲ್ಲ ಕರ್ನಾಟಕ ಮಂದಿಗೆ ನನ್ನ ಕಡೆಯಿಂದ ನಮಸ್ಕಾರಗಳು. ಕತೆಗಳು ಹೇಳು ಅಂದ್ರೆ ಕಾಂತಾರನ ಹೇಳ್ತಾನೆ ಇವನು. ಬ್ಲಾಗ್ ಮಾಡೋಣ ಅಂತ ಅನ್ಕೊಳ್ಳೋ ಟೈಮಲ್ಲಿ ಮಾವಿನಕಾಯಿ ಕೀಳೋದೊಂದು ಕೆಲಸ ಬಂದ್ಬಿಡ್ತು. ಇವತ್ತು ಮಾವಿನಕಾಯಿ ಕಿತ್ಕೊಂಡು ಏನೇನು ಕೆಲಸ ಮಾಡ್ತೀರಿ ಅಲ್ಲಿ ಅಂತ ನೀವು ನೋಡ್ಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ. ಇದು ಇಂಟ್ರೆಸ್ಟಿಂಗ್ ಆಗೈತೆ ಅಂತ ನನ್ಗನ್ಸುತ್ತೆ. ಬಟ್ ನೋಡಿ, ಇಲ್ಲ ಅದು ಇಂಟ್ರೆಸ್ಟಿಂಗ್ ಇಲ್ಲ ಅಂದ್ರೆ ಸ್ಕಿಪ್ ಮಾಡಾಕಿ. ಫಸ್ಟ್ ಅನ್ಸಬ್ಸ್ಕ್ರೈಬ್ ಮಾಡಾಕಿ, ಬ್ಲಾಕ್ ಮಾಡಿ ಬಿಸಾಕ್ಬೇಕು ಇವನ್ನ. ಏನಂತೀಯಲ್ಲ? ನಿನ್ನ ಮಗ ನೋಡ್ರೆ ನಿಂಗೆ ಇದು ಎಫೆಕ್ಟ್ಸ್ ಹಾಕೋದೇ ಇದು ಮಿಮ್ಸ್ ಹಾಕೋದು ಬೇಡ. ಸೇಮ್ ಎಲ್ಲ ಬಿಸಿಲಿನ ಉಣ್ಸ್ಕೊಳತ್ತೀಯ ಲೋಪರ್. ಹೇಳ ಲೋಪರ್ ಮಕ್ನಾಗೆ ಪ್ರಕೃತಿನ ಎಂಜಾಯ್ ಮಾಡ್ಬೇಕಂದ್ರೆ ಅದೃಷ್ಟ ಬೇಕು. ಎಂಕರೇಜ್ ಮಾಡಬೇಕು ಅಂದರೆ ಯಾವುದಾದ್ರೂ ಒಬ್ಬ ರೈತ ಆಗಿರಬೇಕು. ಬಟ್ ಆದರೆ ಇದು ಗೌರ್ಮೆಂಟ್ ಆಫೀಸಿಯಲ್ಲೂ ಒಬ್ಬ ರೈತನ ಕೆಲಸ ಮಾಡಿದ್ದಾನೆ ಅಂತ ಖುಷಿ ಪಡಬೇಕು, ಇಲ್ಲಾಂದರೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ದುಃಖ ಪಡಬೇಕು. ನಮ್ಗಂತ ಗೊತ್ತಿಲ್ಲ. ಬಟ್ ಆದರೆ ನಮ್ಗೆ ಯಾವುದೇ ಥರ ಹೊಲ ಇದ್ರೂ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಅದನ್ನು ಇವ್ರು ಮಾಡಿ ತೋರಿಸ್ತಾ ಇದ್ದಾರೆ. ಬಟ್ ಆಲ್ರೆಡಿ ಮಾಂಗಾಯಿ ಕೀಳ್ತಾವ್ರೆ. ಡಿಫ್ರೆಂಟ್ ಸೈಕ್. ಅಷ್ಟು ದೊಡ್ಡ ಮರದಲ್ಲಿ ನಾವು ಇಷ್ಟು ಚಿಕ್ಕ ಹುಡುಗರು ಹೋಗ್ಬಿಟ್ಟು ಮರ ಹತ್ಬಿಟ್ಟು ಮಾವಿನಕಾಯಿ ಕೀಳ್ಬೇಕಂತೆ. ಯೋಚರು ಮರ ತೆಗಿಬ್ರಿಗೂ ಬರಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ದಾರಿ ಇದೆ ಹೋಗೋದೆಲ್ಲಿಗೆ, ಹೇಳೋದು ಯಾರಿಗೆ? ಬೀಜ ಕೊಲ್ಲ ಸಿಕ್ಕಾಕೊಂಡ್ರೆ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಕಲೆ ಬೆಲೆನೇ ಇಲ್ಲ ಗುರು. 300 ರೂಪಾಯಿಗೆ ಬೆಲೆ ಎಲ್ಲಿದೆ ಕಟ್ತಾರೆ ಹೇಳ? ಇಲ್ಲ ಅವಳೇಕೆ ಮಾಲ್ 2,500 ಅದು. ನಂಗದ್ 300 ರೂಪಾಯಿ. ಎಷ್ಟು ಚೀಪಾಗಿ ಮಾತಾಡ್ತಾರೆ ಬ್ರೋ ಇವರೆಲ್ಲ. ಇವ್ರಿಗೆಲ್ಲ ವ್ಯಾಲ್ಯೂನೇ ಗೊತ್ತಿರಲ್ಲ. ಫಸ್ಟ್ ಕಾಪಿ ವ್ಯಾಲ್ಯೂಸ್. ಫಸ್ಟ್ ಕಾಪಿ 2,500. ಅವನು ಕೇಳಕ್ಕೆ ಯಾರು ಕೊಟ್ರು? ಇದು ಬ್ರ್ಯಾಂಡ್ 2,500. ಏನಾಯ್ತಾ ಬೈಲೆ ಫಸ್ಟ್ ಕಾಪಿ ಅಂತ ಬೈಲೆ ಬ್ರೋ. ಏನಿದೆಲ್ಲ ಬೈಲೆ ಬ್ರ್ಯಾಂಡ್ ತೋರ್ಸ್ ಬೈಲೆ. ಕೆಡ್ದಾಗ ಹೋಯ್ತಿಲ್ಲ ಅವಡೆ ತೋರ್ಸ್ ಬೈಲೆ. ತಿರ್ಗಿತ್ತ ಇತ್ತು ತಿರ್ಗ. ಇದು ಬ್ರ್ಯಾಂಡ್ ಅನ್ಬಿಟ್ರೆ ಮಾಡಿದ್ರು. ಬಟ್ ಆದರೆ ಕ್ಯಾಮ್ರಾ ಹಿಡಿದಾಗ ಇವಾಗಲೂ ಭಯ. ಯಾಕಂತ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಸುತ್ತಮುತ್ತ ನಾಯಿ ಸುತ್ತಮುತ್ತ ಜನಗಳೇ ನಾಯಿಗಳಾಗ ಅವ್ರು ಏನು ಮಾಡೋಕ್ಕಾಗಲ್ಲ. ನಾಯಿ ಬಗ್ಲೋ ನಾಯಿಕಿಲ್ಲ ತಲೆ ಕೆಡ್ಸ್ಕೊಳಕ್ ಹೋದ್ರೆ ಸುತ್ತಮುತ್ತ 100 ಬಗ್ಲೋ ನಾಯಿ ಇದ್ರು ನಾವು ತಲೆ ಕೆಡ್ಸ್ಕೋಬೇಕಾಗಿರೋದು, ನಮ್ಮನ್ನು ಮೋಟಿವೇಟ್ ಮಾಡಬೇಕಾಗಿರೋದು. ಯಾರಪ್ಪ ಮೋಟಿವೇಟ್ ಮಾಡೋರು? ಏನು ನಿನ್ನೆ ನಾನು ಮಾತಾಡ್ಕೊಂಡು ಹೋಗ್ತಾ ಇರೋದೆ. ಸ್ಯಾಮ್ಸಮ್ ಇರ್ತಾರೆ, ಏನೋ ಒಂದು ಮಾತಾಡ್ತಾ ಇರೋದೆ. ನಾನು ಹಂಗೆಲ್ಲ ಮಾತಾಡೋದು ಬಾಬಾ. ಏಯ್ ಬೀಗ ಇಲ್ಲಿ ಬೀಗ ಕಮ್ ಬೀಗ ಇಲ್ಲ. ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ ಬರ್ರಿ. ಲೈಫ್ ಜಾಕೆಟ್ ಫ್ರೀ ನನ್ನ ಕಡೆಯಿಂದ ಆಫರ್. ನೋಡ್ತೀರಾ? ಏಯ್ ಓಪನ್. ಇದು ಸ್ವಿಮ್ಮಿಂಗ್ ಪೂಲ್ ಎಲ್ಲ ನೋಡಿದರೆ ಕಮೆಂಟ್ ಮಾಡೋದಂದ್ರೆ ಮನೆಕೋಬೇಡಿ. ಅಂಥ ಪ್ಲೇಸಲ್ಲಿ ಟ್ಯಾಗ್ ಮಾಡಿರಿ ಫಸ್ಟು. ಬೀಗ ಇಲ್ಲ, ಮೆಟ್ಟಲ್ಲಿ ಬೀಗ ಇಲ್ಲಿ. ದಾರಿ ಇದೆ ಹೋಗೋದು ಎಲ್ಲಿಗೆ. ಜೂನ್ ಬಂದರೆ ನಮ್ಮೂರು ಮಾನ್ಸೂನ್. ಅದು ಎಲ್ಕೋತಾರಲ್ಲ, ಎಲ್ಕೋ ಹೋದ ಹೇಳು ಜೂನ್ ಬಂದಾಗ. ಮೆಂಟಲ್ ಐತೆ ಎಲ್ಲಿ ಇಲ್ಲ ಎಲ್ಲೋ. ಏನಂತ? ಓಹೋ ಹೊಲ್ಟವಾಡ ಒಂದು ವಾರ ಟ್ರಿಪ್ ಬೆತ್ತಲ್ಕ. ಒಂದು ವಾರ ಟ್ರಿಪ್ಪು ಬೆತ್ತಲೇನ್ ಅಲ್ಲಲ್ಲೇ ಲೋಪರ್. ಇದು ಅದು ಯಾರೋ ಅಂತಾರಲ್ಲ, ಅದು ಇದು ಇದು ಯಾವ್ದು ಹೇಳೋ? ಅದು ಇದು
ಲೇ ಅದೇಲೇ ಅದು ಎತ್ತೋತಾರಲ್ಲ ಇವಾಗ. ಹಾಂ ಸುಡ್ಗಾಡಲ್ಲ ಮಲೆನಾಡು. ಹೊರಟೋಗೋಣ ಒಂದು ವಾರ ಟ್ರಿಪ್ಪು. ಏನು ಕಾಮಿಡಿ? ಇಲ್ಲ ಗಾಯ್ಸ್, ಯಾರೋ ಒಂದು ಸ್ಕ್ಯಾನರ್ ಒಂದು 100 ರೂಪಾಯಿ ಹಾಕ್ರಿ. ಸ್ಕ್ಯಾನರ್ ಅಂದೇ ಕೊಡ್ತೀರಿ, 200 ರೂಪಾಯಿ ಹಾಕ್ರಿ ಸಾಕು. ಬೇಡ 10 ರೂಪಾಯಿ ಸಾಕು. 39 ರೂಪಾಯಿ ಕಟ್ಟೋದಿದೆ. 5,000 ಆಗಿದ ತಕ್ಷಣ ಹೇಳ್ತೀರಿ, ಅದಕ್ಕೊಂದು 39 ರೂಪಾಯಿ ಜಾಸ್ತಿ ಆಗುತ್ತೆ. ಅಷ್ಟೇ ಸಿಂಪಲ್. ಸಾಕೋದು. ಓಹೋ ಮೈಕಲ್ಲಿ ಮೈಕ್ ಬೇಕು ತಾನೆ. ನಮ್ಮೂರಾಗ ನಾವೇ ಯೂಟ್ಯೂಬರ್ಸ್ ಗೊತ್ತಾಗಲ್ಲ. ನಮ್ಮಂತ ಕ್ರಿಯೇಟರ್ಗಳು ಯಾರನ್ನವ್ರ ನಿಂಕಿನ ನಂದೆ ಏನು ಅನ್ಕೊಂಡಿದ್ಯಾ? ಇನ್ಸ್ಟಾಗ್ರಾಮಾಗ 2 ಕೋಟಿ 20 ಲಕ್ಷ ವ್ಯೂಸ್ ಹೋಗ್ಬಿಟ್ಟೈತೆ ಫಸ್ಟ್ ವಿಡಿಯೋನೇ ಗುರು. ಇನ್ಸ್ಟಾಗ್ರಾಮ್ ನಂದು ಎಷ್ಟು ಹೇಳೋ ಫಾಲೋವರ್ಸು? 586K. ಗೊತ್ತಿಲ್ಲ ನಿಂಕ? ಯೂಟ್ಯೂಬಾಗ 5K. 586K ಹ್ಞೂನಾ? 586 ಲೊಡೆ. ಐ ಮೊನ್ನೆ ನಿಮ್ಮ ಮನೆ ಹತ್ರ ಬಂದಿದ್ರಂತೆ ಯಾರು? ಜನಗಳು. ಹ್ಞೂ ಗೊತ್ತಿಲ್ಲ ನಿಂಕ? ನಿಮ್ಮ ಅಪ್ಪನ ಅವ್ರಿಗೆಲ್ಲ ಟೀ ಬಿಸ್ಕೆಟ್ ಕೊಟ್ಟು ಕಳ್ಸೋ. ಏಯ್ ಟೀ ಬಿಸ್ಕೆಟು ಹಂಗೆಲ್ಲ ಕೊಡ್ಸಲ್ಲಪ್ಪ. ಹಾಲು ಹಾರ್ಲಿಕ್ಸ್ ಕೊಟ್ಬಿಟ್ಟೆ ಕಳ್ಸೋದು. ಏನು ಕಲ್ದಿರಾ? ಹಾಲಂದ್ಬಿಟ್ಟು ಮನೆಲ್ಲ ಕೊಟ್ಟಿದ್ಯಾ ಪಾಪ. 4 ಜನ ಇಲ್ಲ 4 ಜನ ಇದು ಲೂಸ್ ಮಷೀನ್ ಆಗೋಗ್ಬಿಡೈತೆ, ಏನು ಮಾಡೋಕ್ಕಾಗಲ್ಲ. ಅವರೇ ಲೂಸ್ ಎದ್ದೋಗಾರೆ. ಬಿಗಿ ಇಸ್ಕೊಂಡು ಆಯ್ತು. ಸ್ವಾಮಿಗೆ ಕಂಬತ್ತದ. ರೆಸ್ಪೆಕ್ಟ್ ಇಲ್ಲ ಅನ್ರೆಸ್ಪೆಕ್ಟು ನಮ್ಕ. ಹಾಂ ಯಾರ್ತು ಎಷ್ಟಡಿ ಯಾರ್ತು ಮತ್ತೆ ಕೂತ್ಕೊಂಡು ಮಾಡ್ತಾ ಇದ್ದೆ ಫ್ಲೈ ಮಾಡಲ್ಲ ಅಂತ. ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್. ಅದು ಹಾರ್ತು ಯಾವ ಲೆವೆಲ್ಗೆ ಹಾರ್ತು ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು. ಸಾಧನೆ ಇಲ್ಲದ ಗೆಲುವೇ ಇಲ್ಲ, ಸಾಧಿಸಿದವನಿಗೆ ಸಾವೇ ಇಲ್ಲ. ಎಷ್ಟು ದೊಡ್ಡದಿರ್ಕೊಂಡಿದ್ಯಾ ಕಡ್ಡಿ, ಬಿಟ್ಗಿಟ್ಟಿ ಅಲ್ಲೇ. ಅಷ್ಟು ದೊಡ್ಡದು ಅವಶ್ಯಕತೆ ಇಲ್ಲ ಕಡ್ಡಿ. ದೊಡ್ಡಿ ಕುಡ್ಗಳು ಕಟ್ಟಿದ್ಯಾ? ಇಲ್ಲ ನೋಡು ಟೆಕ್ನಾಲಜಿ ಇಲ್ಲೇ ಕಾಣಿಸ್ತಾ ಅಲ್ಲೇ ನಿಮಗೆ ಕಾಣಿಸ್ತಾಯ್ತಾ? ಮೇನು ಅದು ಟೆಕ್ನಾಲಜಿ. ಯಾರಾದ್ರೂ ಮರ ಕೀಳಕ್ ಹೋದಾಗ ಅದನ್ನ ಝೂಮ್ ಮಾಡಿ ನೋಡ್ರಿ. ಮರ ಇಲ್ಲದ್ದು ನಿಮ್ ಕಣ್ಣು ಕಾಣಿಸಿಲ್ಲ ಅಂದ್ರೂ ಕ್ಯಾಮ್ರಾ ಕಣ್ಕಾದ್ರೂ ಕಾಣಿಸ್ತೈತೆ, ಅವಾಗ ಕಿತ್ತಾಕ್ಬೋದು. ಇಲ್ಲೊಂದು ದಿಸ್ ಇಸ್ ನ್ಯೂ ಟೆಕ್ನಾಲಜಿ. ಒಂದು ಟ್ಯಾಗ್ ಮಾಡಿ ಇದು ಮರೆಯೋಬೇಡ. ನಮ್ಮ ಫ್ರೆಂಡ್ ನೋಡ್ರಿ ಅಲ್ಲಿಂದ ಗೆನ್ ಫಿಲಿಪ್ಸ್ ಥರ ಕ್ಯಾಚ್ ಹಿಡಿಯೋಕೆ ಹೋದಾನೆ. ಹಂಗಾಗಿ ಆತನೇ ಇಲ್ಲ. ಅವನಿಗೆ ಜಡೇಜಾ ರವೀಂದ್ರ ಜಡೇಜಾ ಯುವರಾಜ್ ಸಿಂಗ್ ಅನ್ಕೊಂಬಿಟ್ಟವನ. ಹಿಂಗೆ ನನಗೊಂದು ಗೊತ್ತಿಲ್ಲಪ್ಪ. ನೀವೇ ಹೇಳ್ತೀರ ಟ್ಯಾಗ್ ಮಾಡಿ. ಏನೇನು ನ್ಯೂಜಿಲ್ಯಾಂಡ್ ಗೆನ್ ಫಿಲಿಪ್ಸ್ ಅನ್ಕೊಂಬಿಡೋಣ. ಆ ಥರ ರೇಂಜ್ ಕ್ಯಾಚಿಗೆ ಹಿಡಿಯೋಕ್ಕ ಹಿಡಿತಾ ಇರೋದೇ ಪಂಜಾಬ್ ಅವ್ರ ಥರ ಶಶಾಂಕ್ ಸಿಂಗ್ ಥರ ಕ್ಯಾಚಿಗೆ ಬಿಟ್ಕೊಂಡು. ಅವ್ರಾಗ ಬಿಲ್ಡಪ್ ನೋಡಿದ್ರೆ ಗೆನ್ ಫಿಲಿಪ್ಸು ಏನು ಹೇಳ್ತೀರ. ಅವ್ನು ಕ್ಯಾಚಿಗೆ ಹಾಕ್ತೀನಿ ವಿಡಿಯೋ ನೋಡಿ. ಹಾಂ ಇಲ್ಲೇ ಅಲ್ಲೈತಾ? ಮನೆಯಲ್ಲೇ ಕೆಲಸ ಮುಗಿಸ್ಕೊಂಡು ಇವಾಗ ಹೋಗ್ತಿರೋದೆ ನಾನು ಅಂಗಡಿ ಕಡೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಹೋಗ್ತಾ ಇದ್ದೀನಿ. ಇನ್ನು ನೈಟ್ ಬರೋದು 9:30 10 ಗಂಟೆ ಆಗುತ್ತೆ ಮನೆಗೆ ಬರೋಪಟ್ಟಿಗೆ. ನೋಡೋಣ ಈ ಕಷ್ಟಗಳು ಎಷ್ಟು ದಿನ ಇರ್ತಿತ್ತೋ ಏನೋ ಗೊತ್ತಿಲ್ಲ. ಒಟ್ಟು ಅಣ್ಣ ಫುಲ್ಲು ಲವರ್ ಜೊತೆ ಮಾಡ್ತಾರೆ. ನಿಜ ಹೋಗ್ತಾವೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.